जानकी ಇವತ್ತು ಬೆಳಗ್ಗೆ ಫುಲ್ ಇಬ್ನಿ. ನಮಸ್ಕಾರ ರೈತ ಮಿತ್ರರೇ. ಸೊ ಇಬ್ನಿ ಜಾಸ್ತಿ ಇದ್ದರೆ ಅವತ್ತು ತುಂಬ ಬಿಸಿಲಿರ್ತದೆ ಅಂತ ಹೇಳ್ತಾರೆ. ಸೊ ಬಿಸಿಲಂತೂ ತುಂಬ ಜಾಸ್ತಿನೇ ಐತೆ. ಬೇಸಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದರೆ ಬಿಸಿಲು ಮಾತ್ರ ಸಕ್ಕದಾಗೆ ಹೊಡಿತೈತೆ. ಇವತ್ತಿನ ಫುಲ್ ವ್ಲಾಗ್ ನಾನು ಹಾಕಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನನ್ನ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಮರೀದೆ ಫಾಲೋ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ಕುರಿ ಕಟ್ಟಾಕಿದ ಜಾಗ ಎಲ್ಲ ತೊಳೆದಾಯ್ತು ಕ್ಲೀನಾಗಿ. ನಾವು ಕುರಿನ ಕಾಂಪೌಂಡ್ ಒಳಗೆ ಕಟ್ಟಾಕೋದು. ಯಾಕಪ್ಪ ಅಂದರೆ ನಮ್ಮ ಕಡೆ ಸ್ವಲ್ಪ ಚಿರತೆ ಭಯ ಜಾಸ್ತಿ. ಚಿರತೆ ಇರೋದ್ರಿಂದ ನಾವು ಹೊರಗಡೆ ಕಟ್ಟಾಕಕ್ಕೆ ಹೋಗಲ್ಲ. ಅದಾದಮೇಲೆ ಕ್ಲೀನಾಗಿ ಅಡಿಕೆ ಪ್ಯಾಕ್ ಮಾಡಿಟ್ಟಿದ್ದೀವಿ. ಸೊ ಅದಕ್ಕೆಲ್ಲ ನೀರು ಇದು, ಹೂ ಗಿಡಕ್ಕೆಲ್ಲ ನೀರು ಇದು. ಈ ಹೂ ಗಿಡ ಯಾಕೋ ಹೂನೇ ಬಿಡ್ತಾಯಿಲ್ಲ, ಅದೇ ಬೇಜಾರು. ಸೊ ಇವನು ಯಾರಪ್ಪ ಅಂದರೆ ನಮ್ಮ ಟ್ಯಾಕ್ಟರ್ಗೆ ಹೊಸ ಡ್ರೈವರು ನಿಖಿಲ್ ಅಂತ. ಆಮೇಲೆ ಆಳುಗಳೆಲ್ಲ ಬಂದಿದ್ದರು. ಇವ್ರ ಪರಿಚಯ ನಿಖಿಲೇ ಮಾಡಿಕೊಡ್ತಾನೆ ವಿಡಿಯೋ ನೋಡಿ. ಸೊ ಆಳುಗಳು ಏನಕ್ಕಪ್ಪ ಬಂದಿದ್ದರು ಅಂದರೆ, ನಾವು ತೋಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮನೆ ಹತ್ರ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಬಿತ್ತನೆ ಅರಿಶಿನ ಎಲ್ಲ ಎತ್ತಿಡಬೇಕಾಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಶೆಡ್ಡೆಲ್ಲ ಕ್ಲೀನ್ ಮಾಡಿಸಿ ಬಿತ್ತನೆ ಅರಿಶಿನ ತೆಗೆದಿಟ್ವಿ. ಬಿತ್ತನೆ ಅರಿಶಿನ ಬಿಸಿಲಲ್ಲಿ ಒಣಗಿದ್ರೆ ಚೆನ್ನಾಗಿರಲ್ಲ. ಸೊ ಅದರಿಂದ ಮರೆಯಲ್ಲಿ ನೆರಳಲ್ಲಿ ಇಡೋದ ಅಂದ್ಬಿಟ್ಟು ತೊಗೊಬಂದ್ವಿ. ಇವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಕೊಡ್ತಾನೆ, ಹಾಗೆ ವಿಡಿಯೋ ನೋಡಿ. ಏನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಯಾವ ತರ ಮಾಡ್ಕೊಳ್ಳ ಸೈಡ್ ಯಾಕೋದ ಅವ್ರ ಹೆಸರು ಕ್ಯಾಂಡಿಡೇಟ್ ಕೃಷ್ಣಪ್ಪ ಅಂತ. ಅವ್ರೊಬ್ರು ಇದ್ರೆ ಆನೆ ಬರಲ್ಲ ನಮ್ಗೆ. ಅವ್ರ ಹೆಸರು ನಾರಾಯಣ ಸ್ವಾಮಿ ಅಂತ. ಅವ್ರು ಯಾರೇ ಇರಲಿ ನಮ್ಗೆ ಯಾಕೆ, ನಮ್ಮ ಮೂಟೆನ ಓರ್ಬೇಕಷ್ಟೇ. ಇದು ಕೊಡ್ಲಿ ಎಲ್ಲ ತೆಗಿಬೇಕಾಗಿತ್ತು. ಹೇಳಿ. ಇವ್ರ ಹೆಸರು ಪ್ರಮೋದ್ ಅಂತ, ಅವ್ರ ಅಣ್ಣ. ಆ್ಯಂಡ್ ಅರಿಶಿನ ಎಲ್ಲ ಕ್ಲೀನಾಗಿ ಎತ್ತಿಟ್ಟಾಯಿತು. ನೆಕ್ಸ್ಟ್ ಏನಪ್ಪ ಕೆಲಸ ಅಂದರೆ, ಅಪ್ಪನೂ ಅಮ್ಮನೂ ಬೆಳಿಗ್ಗೆನೇ ನೀರು ಹಾಯ್ಸಕ್ಕೆ ಹೋಗಿದ್ರು. ಇವತ್ತು ಬೆಳಿಗ್ಗೆ ಕರೆಂಟು 8 ಗಂಟೆಯಿಂದ 1 ಗಂಟೆಗೆ. ಸೊ ಅವ್ರಿಗೆ ಟೀ ತೊಗೊಂಡೋಗೋದ ಅಂತ ಹೋದ್ವಿ. ನಾವು ಮೊದಲು ಶುಂಠಿ ಹಾಕಿದ್ವಿ. ಶುಂಠಿ ತೆಗೆದಾದ್ಮೇಲೆ ಅದೇ ಜಾಗಕ್ಕೆ ಅಷ್ಟೇ ಸ್ಪೇಸಲ್ಲಿ ಬಾಳೆ ಹಾಕಿದ್ದೀವಿ. ಇದ್ಯಾವ ಬಾಳೆ ಅಂದರೆ ನೇಂದ್ರ ಬಾಳೆ. ಸೊ ಅವ್ರು ನೀರು ಹಾಯ್ಸಕ್ಕೆ ಬಂದಿದ್ದರಿಂದ ಅವ್ರಿಗೆ ಟೀ ತೊಗೊಂಡೋಗೋದ ಅಂತ ಟೀ ತೊಗೊಬಂದ್ವಿ. ಇದು ನಾವೊಂದು 600 ಕಂದು ಬಾಳೆ ಹಾಕಿರ್ಬೋದು. ಇದನ್ನು ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ಬಾಳೆಕಾಯಿ ವೀಡಿಯೋ ಬೇಕು ಅಂದರೆ ಮರೀದೆ ಕಮೆಂಟ್ ಮಾಡಿ. ಅದಾದಮೇಲೆ ತೋಟದಲ್ಲಿ ಒಂದು ಜೆಟ್ ಪೈಪ್ ಹೊಡೆದೋಗಿತ್ತು. ಸರಿ ಆಯಿತು, ಅದನ್ನು ಅಂಟಿಸ್ಬಿಡೋದ ಅಂದ್ಬಿಟ್ಟು ನಾನು ಅಣ್ಣ ಹೋದ್ವಿ. ಅಣ್ಣನಿಗಂತೂ ಟೈಮೇ ಇಲ್ಲ, ಯಾಕಂದರೆ ಎಕ್ಸಾಮು. ಇವತ್ತಿನ ವೀಡಿಯೋ ಇಷ್ಟೇ.